Good morning. This program is for BCom students 6th semester and the subject Income Tax 2, University, Coimbatore University, and this is the 5th session. Chapter we are discussing in this session is Income from House Property. Objectives of this session is to understand terms and conditions for calculation of interest on loan for construction of house or purchase of house. In the previous presentation, we have seen simple problems on computation of income from house property. In this session, we are going to understand the terms and conditions for calculation of interest on loan for construction of house or purchase of house. ಅಂದರೆ ನಾವು ಈಗ ಆಲ್ರೆಡಿ ಫಾರ್ಮ್ಯಾಟ್ ನೋಡಿದ್ದೀವಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಷನ್ಗೆ, ಜೊತೆಗೆ ಒಂದು ಪ್ರಾಬ್ಲಮನ್ನು ಕಂಪ್ಲೀಟ್ ಮಾಡಿದ್ದೀವಿ ಪ್ರೀವಿಯಸ್ ಸೆಷನಲ್ಲಿ. ಅಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆದ ನಂತರ ಅಂದರೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಿದ ನಂತರ ನೀವು ಫಾರ್ಮ್ಯಾಟ್ ನೋಡಿದ್ರೆ ಗೊತ್ತಾಗತ್ತೆ. ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ನಂತರ ಡಿಡಕ್ಷನ್ಸ್ ಬರುತ್ತೆ. ಡಿಡಕ್ಷನ್ಸಲ್ಲಿ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಬರುತ್ತೆ, ಇನ್ನೊಂದು ಇಂಟ್ರೆಸ್ಟ್ ಆನ್ ಲೋನ್ ಬರುತ್ತೆ. ಆ ಇಂಟ್ರೆಸ್ಟ್ ಆನ್ ಲೋನ್ ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದರೆ ಡೈರೆಕ್ಟಾಗಿ ಡಿಡಕ್ಷನ್ಸಲ್ಲಿ ಲೆಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿ ನೀವು ಡಿಡಕ್ಷನ್ಸಲ್ಲಿ ಮೈನಸ್ ಮಾಡಬೇಕಾಗತ್ತೆ. ಈ ಸೆಷನಲ್ಲಿ ನಾವು ಇಂಟ್ರೆಸ್ಟ್ ಆನ್ ಲೋನನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ಈ ಸೆಷನಲ್ಲಿ ಡಿಸ್ಕಸ್ ಮಾಡ್ತೀವಿ. ಈಗ ಫಸ್ಟು ಆ ಕಂಡೀಷನ್ಸ್ ನೋಡೋಣ. ಇಂಟ್ರೆಸ್ಟ್ ಆನ್ ಲೋನ್ ಕ್ಯಾಲ್ಕುಲೇಷನ್ಸಿಗೆ ಏನೇನು ಕಂಡೀಷನ್ಸನ್ನು ನಾವು ಫಾಲೋ ಮಾಡಬೇಕು, ಅದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಆರ್ ಪರ್ಚೇಸ್ ಆಫ್ ಹೌಸ್. ಫಸ್ಟ್ ಕಂಡೀಷನ್ ಈಸ್ interest on loan is allowable as deduction of capital is borrowed for the purpose of purchase, construction, repair, renewal or reconstruction of property. ಅಂದರೆ ಇಂಟ್ರೆಸ್ಟ್ ಆನ್ ಲೋನ್ ನೀವು ಡಿಡಕ್ಷನ್ಸ್ ಕ್ಲೈಮ್ ಮಾಡಬೇಕಂದ್ರೆ ಆ ಲೋನನ್ನು ತೊಗೊಂಡಿರೋ ಪರ್ಪಸ್ಸು ಇದಾಗಿರಬೇಕು. ಏನು? ಪರ್ಚೇಸ್ ಆಫ್ ಹೌಸ್ ಪ್ರಾಪರ್ಟಿ ಅಥವಾ ಕನ್ಸ್ಟ್ರಕ್ಷನ್, ರೀಪೈರ್ಸ್, ರಿನ್ಯೂವಲ್ ಆರ್ ರೀಕನ್ಸ್ಟ್ರಕ್ಷನ್ ಆಫ್ ಪ್ರಾಪರ್ಟಿ. ಇಷ್ಟು ಪರ್ಪಸ್ಸಿಗೆ ಲೋನ್ ತೊಗೊಂಡಿದ್ರೆ ಅದರ ಮೇಲೆ ಇಂಟ್ರೆಸ್ಟನ್ನು ನೀವು ಡಿಡಕ್ಷನ್ಸಲ್ಲಿ ಮೈನಸ್ ಮಾಡ್ಬೋದು. ಎರಡನೇದು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್. ದಟ್ ಈಸ್ ದ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಈಸ್ ಡಿಡಕ್ಟೆಡ್ ಇನ್ 5 equal annual installments commencing from previous year in which the house is purchased or constructed. ಅಂದರೆ ಇಲ್ಲಿ ನೀವು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಎರಡು ಸ್ಟೇಜ್ ಬರುತ್ತೆ. ಒಂದು ಕರೆಂಟ್ ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು, ಇನ್ನೊಂದು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಂಟ್ ಪ್ರೀವಿಯಸ್ ಇಯರ್ ಅಂದರೆ ಇಮಿಡಿಯೇಟಾಗಿ ನಮಗೆ ಪ್ರೀವಿಯಸ್ ಇಯರ್, ನಿಮಗೆ ಇಲ್ಲಿ ಏನಾಗುತ್ತೆ ಅಂದರೆ 1920 ಪ್ರೀವಿಯಸ್ ಇಯರ್ ಆಗುತ್ತೆ. ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಲೆಸ್ ಮಾಡಬೇಕು. ಇನ್ನೊಂದು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್. ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡಿ ಅದನ್ನು 5 ಈಕ್ವಲ್ ಇನ್ಸ್ಟಾಲ್ಮೆಂಟಲ್ಲಿ ಡಿವೈಡ್ ಮಾಡಿ ಆ ಒಂದು ಇನ್ಸ್ಟಾಲ್ಮೆಂಟ್ ಏನಾದರೂ ಪ್ರೀವಿಯಸ್ ಇಯರಿಗೆ ಬಂದರೆ ಆವಾಗ ಮಾತ್ರ ನೀವು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಆ 5 ಇನ್ಸ್ಟಾಲ್ಮೆಂಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ ಪ್ರೀವಿಯಸ್ ಇಯರ್ ಇನ್ ವಿಚ್ ದ ಪರ್ಚೇಸ್ ಆರ್ ಹೌಸ್ ವಾಸ್ ಕನ್ಸ್ಟ್ರಕ್ಟೆಡ್, ಎಲ್ಲಿ ಹೌಸ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೋ ಆ ವರ್ಷದಿಂದ ನಿಮಗೆ ಏನು ಸ್ಟಾರ್ಟ್ ಆಗುತ್ತೆ, ಪ್ರೀವಿಯಸ್ ಇಯರ್ ಸ್ಟಾರ್ಟ್ ಆಗುತ್ತೆ. ಆ 5 ಇನ್ಸ್ಟಾಲ್ಮೆಂಟ್ ಅಲ್ಲಿಂದ ಕರೆಂಟ್ ಪ್ರೀವಿಯಸ್ ಇಯರಿಗೆ ಬಂದರೆ ಮಾತ್ರ ನೀವು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಲೆಸ್ ಮಾಡಿ, ಇಲ್ಲಾಂದರೆ ಬೇಡ. ನೆಕ್ಸ್ಟ್ ಪಾಯಿಂಟ್ ಈಸ್ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ರೆಫರ್ಸ್ ಟು ದ ಪೀರಿಯಡ್ ಕಮೆನ್ಸಿಂಗ್ ಫ್ರಮ್ ಡೇಟ್ ಆಫ್ ಬಾರೋಯಿಂಗ್ಸ್ ಆ್ಯಂಡ್ ಎಂಡಿಂಗ್ ಆನ್ 31st March immediately prior to the date of completion of construction or date of repayment of loan whichever is earlier. ಈಗ ನೀವು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಕ್ಲೋಸ್ ಆಗುತ್ತೆ. ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಸ್ಟಾರ್ಟ್ ಆಗೋದು ಡೇಟ್ ಆಫ್ ಬಾರೋಯಿಂಗ್ಸಿಂದ. ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ರೆಫರ್ಸ್ ಟು ಪೀರಿಯಡ್ ಕಮೆನ್ಸಿಂಗ್ ಫ್ರಮ್ ಡೇಟ್ ಆಫ್ ಬಾರೋಯಿಂಗ್ಸ್ ಅಂತ ಹೇಳ್ತಾನೆ. ಯಾವ ಡೇಟಿಗೆ ಲೋನ್ ಬಾರೋ ಮಾಡ್ತಾನೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಂಡಿಂಗ್ ಡೇಟ್ ಮಾತ್ರ ಎರಡು ಡೇಟನ್ನು ನೀವು ಕಂಪೇರ್ ಮಾಡಬೇಕು. ಒಂದು 31st March ಪ್ರಯರ್ ಟು ದ ಡೇಟ್ ಆಫ್ ಕಂಪ್ಲೀಷನ್ ಆಫ್ ಕನ್ಸ್ಟ್ರಕ್ಷನ್. ಯಾವ ಡೇಟಿಗೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ ಅದರ ಹಿಂದಿನ 31st March ತೊಗೊಳ್ಬೇಕು ನೀವು, ಅದು ಒಂದು ಡೇಟು. ಆರ್ ಡೇಟ್ ಆಫ್ ರೀಪೇಮೆಂಟ್ ಆಫ್ ಲೋನ್, ಇನ್ನೊಂದು ಯಾವ ಡೇಟಿಗೆ ಲೋನ್ ಕಂಪ್ಲೀಟ್ಲಿ ರೀಪೇಮೆಂಟ್ ಮಾಡ್ತಾನೆ ಆ ಡೇಟ್. ಇದೆರಡರಲ್ಲಿ ಯಾವುದು ಅರ್ಲಿಯರ್ ಡೇಟ್ ಬರುತ್ತಾ ಅದನ್ನು ಎಂಡಿಂಗ್ ಡೇಟ್ ಅಂತ ತೊಗೊಳ್ಬೇಕು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡಿಗೆ. ಸೊ ಡೇಟ್ ಆಫ್ ಬಾರೋಯಿಂಗಿಂದ ಸ್ಟಾರ್ಟ್ ಆಗುತ್ತೆ.
ಇದು 2 ಡೇಟಲ್ಲಿ ಯಾವುದು ಅರ್ಲಿಯರ್ ಡೇಟ್ ಬರುತ್ತೋ ಅದು ಎಂಡಿಂಗ್ ಡೇಟ್ ಆಗುತ್ತೆ. ಸೊ ಆ ಬಾರೋಯಿಂಗ್ ಡೇಟಿಂದ ಎಂಡಿಂಗ್ ಡೇಟ್ವರೆಗೂ ನೀವು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟೀಸ್ ಅಲೋಡ್ ಆ್ಯಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಈಗ ಹೌಸ್ ಪ್ರಾಪರ್ಟಿಯಲ್ಲಿ ನಾವು ಟೈಪ್ಸ್ ಆಫ್ ಹೌಸ್ ಪ್ರಾಪರ್ಟಿ ನೋಡಿದ್ದೀವಿ. ಒಂದು ಸೆಲ್ಫ್ ಆಕ್ಯುಪೈಡ್, ಇನ್ನೊಂದು ಲೆಟ್ಔಟ್ ಪ್ರಾಪರ್ಟಿ ಬರುತ್ತೆ. ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಯಲ್ಲಿ ಯೂಶಲಾಗಿ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ನಿಲ್ಲಿರುತ್ತೆ. ನಿಲ್ಲಿದ್ದರೂ ಸಹ ನೀವು ಡಿಡಕ್ಷನ್ಸನ್ನು ಮಾತ್ರ ಮೈನಸ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಲೋನನ್ನು ಲೆಸ್ ಮಾಡಲೇಬೇಕು ನೀವು, ಆಯ್ತಲ್ವಾ? ದಿಸ್ ಈಸ್ ಅನದರ್ ಥಿಂಗ್. ನೆಕ್ಸ್ಟು ಹವೆವರ್ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟೀಸ್ ಅಲೋಡ್ ಆಸ್ ಡಿಡಕ್ಷನ್ ಇಫ್ ದ ಫಾಲೋಯಿಂಗ್ ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್. ನೋಡಿ, ಇಲ್ಲಿ ನೀವು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಲಿ ಇಂಟ್ರೆಸ್ಟನ್ನು ಲೆಸ್ ಮಾಡೋದಾದರೆ ಅದಕ್ಕೂ ಸಹ ಕೆಲವೊಂದಷ್ಟು ಕಂಡೀಷನ್ಸ್ ಇದೆ. ಅದು ಫುಲ್ಫಿಲ್ ಆದರೆ ಲೆಸ್ ಮಾಡಿ. ಒಂದು, ಲೋನ್ ಈಸ್ ಬಾರೋಡ್ ಆನ್ ಆರ್ ಆಫ್ಟರ್ 1/4/99 ಫಾರ್ ದ ಪರ್ಪಸ್ ಆಫ್ ಹೌಸ್ ಕನ್ಸ್ಟ್ರಕ್ಷನ್ ಆರ್ ಪರ್ಚೇಸ್. ಲೋನನ್ನು ಮಾತ್ರ 1499 ಇಸ್ವಿ ನಂತರ ತೊಗೊಂಡಿರಬೇಕು. ಒಂದು. ಎರಡನೇದು, ದ ಕನ್ಸ್ಟ್ರಕ್ಷನ್ ಆರ್ ಅಕ್ವಿಸಿಷನ್ ಶುಡ್ ಬಿ ಕಂಪ್ಲೀಟೆಡ್ ವಿತಿನ್ 3 years ಫ್ರಮ್ ದ ಎಂಡ್ ಆಫ್ ಫೈನಾನ್ಷಿಯಲ್ ಇಯರ್ ಇನ್ ವಿಚ್ ದ ಕ್ಯಾಪಿಟಲ್ ಇಸ್ ಬಾರೋಡ್. ಲೋನ್ ತೊಗೊಂಡು 3 ವರ್ಷದೊಳಗೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರಬೇಕು. ಮೂರನೇದು, ಲೆಂಡರ್ ಶುಡ್ ಸರ್ಟಿಫೈ ದಟ್ ಇಂಟ್ರೆಸ್ಟ್ ಈಸ್ ಪೇಯಬಲ್ ಫಾರ್ ದ ಅಮೌಂಟ್ ಅಡ್ವಾನ್ಸ್ಡ್ ಫಾರ್ ಹೌಸ್ ಪ್ರಾಪರ್ಟಿ. ಅಂದರೆ ಇಂಟ್ರೆಸ್ಟ್ ಪೇ ಮಾಡಿರೋದಕ್ಕೆ ಬ್ಯಾಂಕಿಂದ ಸರ್ಟಿಫಿಕೇಟ್ ಇರಬೇಕು. ಆ್ಯಂಡ್ ಒನ್ ಮೋರ್, ಇಂಟ್ರೆಸ್ಟ್ ಆನ್ ಬಾರೋಡ್ ಲೋನ್ ಈಸ್ ಡಿಡಕ್ಟಬಲ್ ಅಪ್ ಟು ₹2 lakhs ಇಫ್ ದ ಲೋನ್ ಈಸ್ ಬಾರೋಡ್ ಫಾರ್ ದ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಪ್ರಾಪರ್ಟಿ. ಅಂದರೆ ಮ್ಯಾಕ್ಸಿಮಮ್ 2 lakhsವರೆಗೂ ಇಂಟ್ರೆಸ್ಟನ್ನು ಮೈನಸ್ ಮಾಡ್ಬೋದು. 2 lakhsಗಿಂತ ಜಾಸ್ತಿ ಏನಾದರೂ ಇಂಟ್ರೆಸ್ಟ್ ಆನ್ ಲೋನ್ ಬಂತು ಅಂದರೆ 2 lakhs ಮಾತ್ರ ಲೆಸ್ ಮಾಡಿ. 2 lakhsಗಿಂತ ಕಡಿಮೆ ಇದ್ದರೆ ಎಷ್ಟಿದೆಯೋ ಅಷ್ಟನ್ನು ಲೆಸ್ ಮಾಡ್ಬೋದು. ಇದು ಕಂಡೀಷನ್ಸ್. ಇಷ್ಟು ಕಂಡೀಷನ್ಸ್ ಫುಲ್ಫಿಲ್ ಆದರೆ ನೀವು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಲಿ ಇಂಟ್ರೆಸ್ಟನ್ನು ಲೆಸ್ ಮಾಡ್ಬೋದು. ಒಂದು, ಲೋನು 1499 ನಂತರ ತೊಗೊಂಡಿರಬೇಕು. ಕನ್ಸ್ಟ್ರಕ್ಷನ್ ಅಥವಾ ಪರ್ಚೇಸ್ ಪರ್ಪಸ್ಸಿಗೆ ಅವ್ನು ತೊಗೊಂಡಿರಬೇಕು, ಆಯ್ತಲ್ವ? ಆಮೇಲೆ ಹೌಸ್ ಕನ್ಸ್ಟ್ರಕ್ಷನ್ 3 years ಒಳಗೆ ಆಗಿರಬೇಕು ಡೇಟ್ ಆಫ್ ಬಾರೋಯಿಂಗ್ಸಿಂದ. ನೆಕ್ಸ್ಟ್, ಮ್ಯಾಕ್ಸಿಮಮ್ ಡಿಡಕ್ಷನ್ ಆಫ್ 30,000 ಈಸ್ ಅಲೋಡ್ ಆ್ಯಸ್ ಡಿಡಕ್ಷನ್ ಫಾರ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂಡರ್ ದ ಫಾಲೋಯಿಂಗ್ ಸಿಚುವೇಶನ್. ಅಂದರೆ ನಾನೀಗಲ್ಲಿ 4 ಕಂಡೀಷನ್ಸ್ ನೋಡಿದ್ವು. ಆ 4 ಕಂಡೀಷನ್ ಫುಲ್ಫಿಲ್ ಆದರೆ ಮ್ಯಾಕ್ಸಿಮಮ್ ಡಿಡಕ್ಷನ್ 2 lakhsವರೆಗೂ ಇರುತ್ತೆ ಇಂಟ್ರೆಸ್ಟ್ ಆನ್ ಲೋನ್. ಸಪೋಸ್ ಅದರಲ್ಲಿ ಯಾವುದಾರ ಒಂದು ಕಂಡೀಷನ್ ಫುಲ್ಫಿಲ್ ಆಗಿಲ್ಲ ಅಂದರೆ ಸೊ ಡಿಡಕ್ಷನ್ ಎಷ್ಟಕ್ಕೆ ರೆಡ್ಯೂಸ್ ಆಗುತ್ತೆ ಅಂದರೆ 30,000ಗೆ ರೆಡ್ಯೂಸ್ ಆಗುತ್ತೆ. ಸೊ ಅದು ಇದೆ ಇಲ್ಲಿ ಕಂಡೀಷನ್ಸ್. ಇಫ್ ದ ಲೋನ್ ಈಸ್ ಬಾರೋಡ್ ಬಿಫೋರ್ 1/4/99. ಬಿಫೋರ್ 1/4/99 ಆದರೆ 30,000 ಮಾತ್ರ ಇಂಟ್ರೆಸ್ಟ್ ಲೆಸ್ ಮಾಡಿ. ಆಫ್ಟರ್ ಆದರೆ ಮ್ಯಾಕ್ಸಿಮಮ್ 2 lakhsವರೆಗೆ ಇರುತ್ತೆ. ಇಫ್ ದ ಲೋನ್ ಈಸ್ ಬಾರೋಡ್ ಫಾರ್ ರೀಕನ್ಸ್ಟ್ರಕ್ಷನ್ ಆರ್ ರಿಪೇರ್ ಪರ್ಪಸ್. ಇಫ್ ದ ಲೋನ್ ಈಸ್ ಬಾರೋಡ್ ಆನ್ ಆರ್ ಆಫ್ಟರ್ 1/4/99 ಬಟ್ ಕನ್ಸ್ಟ್ರಕ್ಷನ್ ಈಸ್ ನಾಟ್ ಕಂಪ್ಲೀಟೆಡ್ ವಿತಿನ್ 3 years. ಅಂದರೆ ಆ ಕಂಡೀಷನ್ ಫುಲ್ಫಿಲ್ ಆಗಿ 3 years ಒಳಗೆ ಕಂಪ್ಲೀಟ್ ಆಗಿಲ್ಲ ಅಂದರೂ ಸಹ ಡಿಡಕ್ಷನ್ಸ್ 30,000 ಇರುತ್ತೆ, 2 lakhs ಬರೋದಿಲ್ಲ. ಇವಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಸೊ ದಟ್ಸ್ ಆಲ್ ಅಬೌಟ್ ದಿಸ್ ಸೆಷನ್. ಥ್ಯಾಂಕ್ ಯು.